ಹಲೋ, ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇಲ್ಲಿ ನೋಡಿ, ನನ್ನ ಮಗ ಅವ್ರ ಅಣ್ಣ ಸ್ಕೂಲಿಂದ ಚಾಕ್ಲೇಟ್ ತಂದಿದ್ದಾನೆ ಅಂಥೇಳಿ ಚಾಕ್ಲೇಟ್ ಕೊಡು ಅಂಥೇಳಿ ಗಲಾಟೆ ಮಾಡ್ತಾಯಿದ್ದಾನೆ. ಸ್ಕೂಲಲ್ಲಿ ಮಕ್ಕಳು ಬರ್ತಾಳೆ ಅದಾಗೆಲ್ಲ ಚಾಕ್ಲೇಟ್ ಕೊಡ್ತಾರಲ್ಲ, ಹಾಗೆ ಅಂದ್ಕೊಂಡು ಅವ್ನು ಕೇಳ್ತಾ ಇದ್ದಾನೆ. ನಮ್ಮದು ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದಿದ್ವಿ. ನೋಡಿ ಅಲ್ಲಿ ನನ್ನ ಮಗ, ಅವನಿಗೆ ಕ್ಲೀನ್ ಎಷ್ಟಿದ್ರೂ ಸಾಕಾಗಲ್ಲ, ಮತ್ತೆ ಕ್ಲೀನ್ ಮಾಡ್ತಾಯಿದ್ದಾನೆ. ಆಮೇಲೆ ಸಂಜೆ ಆಯಿತು, ಹೊರಗಡೆ ಆಟ ಆಡೋಕ್ಕೆ ಹೋಗೋಣ ಅಂಥೇಳಿ ಮಕ್ಕಳನ್ನ ಕರ್ಕೊಂಡು ಆಟ ಆಡೋಕ್ಕೆ ಹೋದ್ವಿ ಕೆಳಗಡೆ. ನೋಡಿ, ಸುಮಾರು ಜನ ಮಕ್ಕಳಿದ್ರು, ಎಲ್ಲ ಆಟ ಆಡ್ತಾಯಿದ್ದಾರೆ. ವೀಕೆಂಡ್ ಅಲ್ಲ, ಹಾಗಾಗಿ ಸುಮಾರು ಜನ ಮಕ್ಕಳಿದ್ದಾರೆ, ಚೆನ್ನಾಗಿ ಆಟ ಆಡ್ತಾರೆ. ಇವನು ಸಣ್ಣವ್ರ ಜೊತೆ ಹೋಗಲ್ಲ, ಈ ಥರ ದೊಡ್ಡವ್ರ ಜೊತೆನೇ ಹೋಗಿ ಅವರೆಲ್ಲ ಫುಟ್ಬಾಲ್ ಆಟ ಆಡ್ತಾರೆ. ಅವ್ರ ಜೊತೆ ಆಟ ಆಡೋಕ್ಕೆ ನಿಂತ್ಕೊತಾನೆ. ಅವರೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ತಾರೆ, ಆಮೇಲೆ ಅವರಿಗೂ ಆಟ ಆಡೋದಿರತ್ತಲ್ಲ, ಅವರೆಲ್ಲ ಆ ಕಡೆ ಹೋಗ್ತಾರೆ. ನೋಡಿ ಹೇಗೆ ಮಾಡ್ತಾ ಇದ್ದಾನೆ, ಬಾಲ್ ಕೊಟ್ಟಲ್ಲ ಅಂಥೇಳಿ. ಈಗ ನೋಡಿ, ಇಲ್ಲಿ ಫ್ಲೈಟ್ ಹೋಗ್ತಾ ಇದೆ, ಹೇಗೆ ನೋಡ್ತಾ ಇದ್ದಾನೆ, ಮೇಲ್ಗಡೆ ಆಕಾಶನೇ ನೋಡ್ತಾ ಇದ್ದಾನೆ, ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳಿ. ಎಲ್ಲರೂ ಹೀಗೆ ಅಲ್ವಾ, ಎಷ್ಟು ದೊಡ್ಡವರಾದರೂ ಏನೇ ಆದರೂ ಫ್ಲೈಟ್ ಸೌಂಡ್ ಕೇಳಿದ ತಕ್ಷಣ ಆಕಾಶ ನೋಡ್ತೀವಿ ಅಲ್ವಾ, ಆ ರೀತಿ. ಈಗ ನೋಡಿ, ಇನ್ನೂ ಆಟ ಮುಗ್ದಿಲ್ಲ ಇವ್ರದ್ದು, ಎಲ್ಲ ಆಟ ಆಡ್ತಾನೆ ಇದ್ದಾರೆ. ಈ ರೀತಿ ಸ್ವಲ್ಪ ಹೊತ್ತು ಕರ್ಕೊಂಬಂದು ಆಟ ಆಡಿಸೋದ್ರಿಂದ ಅವರಿಗೂ ಖುಷಿ ಆಗುತ್ತೆ, ಹಾಗೆ ಕಮ್ಯುನಿಕೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಇವನು ಸ್ವಲ್ಪ ಕಮ್ಮಿ ಮಾತಾಡೋದು, ಹೊರಗಡೆ ಬಂದಾಗೆಲ್ಲ ಚೆನ್ನಾಗಿ ಮಾತಾಡ್ತಾನೆ, ಮನೆಯಲ್ಲೆಲ್ಲ ಜಾಸ್ತಿ ಮಾತಾಡೋಲ್ಲ. ಈಗ ಆಟ ಆಡ್ತಾ ಇದ್ದಾನೆ ಹುಡುಗರನ್ನೆಲ್ಲ ನೋಡಿಕೊಂಡು. ಅಣ್ಣ ತಮ್ಮ ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಅವನು ದೊಡ್ಡವನು ಕರ್ಕೊಂಡು ಹೋಗ್ತಾನೆ ಇವನನ್ನು ಅವಾಗವಾಗ ಆಟ ಆಡೋಕ್ಕೆಲ್ಲ. ಈಗ ಮತ್ತೆ ಇಲ್ಲಿ ನಮ್ಮ ಮನೆ ಹತ್ತಿರ ಬಂದ್ವಿ, ಅಲ್ಲಿ ಆಟ ಆಡ್ತಾ ಇದ್ದಾರೆ. ಇವನೇನೋ ಹೇಳ್ತಾ ಇದ್ದಾನೆ ಅವ್ರಿಗೆ ಇವನೇನು ಹೇಳ್ತಾನೆ ಅನ್ನೋದೇ ಅರ್ಥ ಆಗೋಲ್ಲ. ಎಲ್ಲ ಫುಲ್ ಡಿಸ್ಕಷನ್ ಆಗ್ತಾ ಇದೆ ಮಕ್ಕಳದ್ದೆಲ್ಲ. ಇವನು ಸಣ್ಣ ಪಾಪ ಅಲ್ಲಿ ಟ್ರಕ್ ನೋಡ್ಕೊಂಬಂದಿದ್ದಾನೆ, ಅದ್ರ ಬಗ್ಗೆ ಹೇಳಲಿಕ್ಕೆ ಅಂತ ಅವರಿಗೆಲ್ಲ ಟ್ರೈ ಮಾಡ್ತಾನೆ. ಬಟ್ ಅವ್ರು ಯಾರು ಇವನ ಕಡೆ ಗಮನ ಕೊಡ್ತಾ ಇಲ್ಲ. ಹಾಗೆಯೇ ಅವರಿಗೆ ಇವನು ಏನು ಹೇಳ್ತಾನೆ ಅನ್ನೋದು ಅರ್ಥ ಆಗೋಲ್ಲ. ಇದು ಇಲ್ಲಿ ಭಜನ್ ಅಂತ ಹೇಳಿ ಕರೀತಾರೆ. ಆ ಬಿಲ್ಡಿಂಗ್ ಹತ್ರ ಬಂದು ಕೂತ್ಕೊಂಡಿದ್ವಿ. ಇದೆಲ್ಲ ದಾನ ಕೊಡೋ ಅಂಥದ್ದು, ಏನಾದರೂ ಹೆಲ್ಪ್ ಮಾಡಬೇಕು ಯಾರಿಗಾರು ಅನ್ನೋದಿದ್ರೆ ಇಲ್ಲಿ ಬಂದೆಲ್ಲ ಕೊಡ್ತಾರೆ. ಬಟ್ಟೆ ವಸ್ತುಗಳು ಏನಿದ್ರು ಇಲ್ಲಿ ಹಾಕಿ ಹೋಗ್ತಾರೆ. ಇಲ್ಲಿ ನೋಡಿ, ಮೇಲೆ ಹತ್ತಲಿಕ್ಕೆಲ್ಲ ಹೆಂಗೆ ಟ್ರೈ ಮಾಡ್ತಾ ಇದ್ದಾನೆ ಅಂಥೇಳಿ. ಮಕ್ಕಳ ಜೊತೆ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾನೆ. ಬೇಡ ಬೇಡ ಅಂತಿದ್ದಾರೆ, ಇವನು ಮತ್ತು ಹೋಗಬೇಕು ಅಂತಿದ್ದಾನೆ. ಅವಾಗೆಲ್ಲ ಇಲ್ಲಿ ತುಂಬ ಮಕ್ಕಳುಗಳು ಇರ್ತಾಯಿದ್ರು, ಈಗೆಲ್ಲ ಕಮ್ಮಿ ಆಗಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಹೋಗಿ ಸೆಟ್ಲ್ ಆಗಿದ್ದಾರೆ, ಹಾಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸೆಟ್ಲ್ ಆಗಿದ್ದಾರೆ. ಮೊದಲೆಲ್ಲ ತುಂಬ ಜನ ಮಕ್ಕಳುಗಳು ಇರ್ತಾಯಿದ್ರು, ಆಟ ಆಡಲಿಕ್ಕೆಲ್ಲ ಚೆನ್ನಾಗಿ ಸಿಗ್ತಾಯಿದ್ರು ಆಟ ಆಡೋಕ್ಕೆ. ಬಟ್ ಈಗ ಅಷ್ಟೊಂದು ಮಕ್ಕಳಿಲ್ಲ. ಇರೋದ್ರಲ್ಲೇ ಸಂಜೆ ಒಂದು 5 ಗಂಟೆಯಿಂದ 6:30 ತನಕ ಎಲ್ಲ ಆಟ ಆಡ್ಕೊತಾರೆ. ಒಬ್ರಿಗೊಬ್ಬರು ಅವ್ರವ್ರ ಮನೆ ಹೋಗಿ ಕರ್ಕೊಂಬಂದು ಈ ರೀತಿಯಾಗಿ. ಬಟ್ ಯಾರು ಇಲ್ಲಿ ಕನ್ನಡ ಮಾತಾಡೋರು ಯಾರೂ ಇಲ್ಲ ಯಾರ ಮಕ್ಕಳಿಗೆ. ಅವರೆಲ್ಲ ತಮಿಳು ತೆಲುಗು ಮಾತಾಡೋ ಅಂಥವ್ರು. ತಮಿಳು ಮತ್ತು ತೆಲುಗು ಮಾತಾಡೋಂಥವ್ರು ತುಂಬ ಜನ ಇದ್ದಾರೆ. ಬಟ್ ಕನ್ನಡ ಮಾತಾಡೋರು ಸ್ವಲ್ಪ ನಮ್ಮ ಈ ಒಂದು ಏರಿಯಾದಲ್ಲಿ ಕಮ್ಮಿ ಇದ್ದಾರೆ. ನಂತರ ನಾವು ಸ್ವಲ್ಪ ಲುಲ್ಲುಗೆ ಹೋದ್ವಿ, ಐಟಮ್ಸ್ ಎಲ್ಲ ಬೇಕಿತ್ತು ಅಂಥೇಳಿ. ಇದೆಲ್ಲ ನೋಡಿ, ಫ್ರೋಝನ್ ಚಿಕನ್ ಹಾಗೆ ಮಟನ್ ಇದೆಲ್ಲ ಇರುತ್ತೆ. ಬಟ್ ನಾನು ಇದು ಯಾವುದೂ ತಂದು ಯೂಸ್ ಮಾಡಲ್ಲ. ನಾನೇನಿದ್ರು ಆ ದಿನದ್ದು ಡೇಟ್ ನೋಡಿ ಫ್ರೆಶ್ ಆಗಿದ್ದರೆ ಮಾತ್ರ ತೊಗೊಂಬಂದು ಯೂಸ್ ಮಾಡೋ ಅಂಥದ್ದು. ಇಲ್ಲಾಂದರೆ ನಮ್ಮ ಮನೆಯವ್ರು ಯಾವುದೇ ಕಾರಣಕ್ಕೂ ತೊಗೊಂಡೋಗಿ ಬಿಡೋಲ್ಲ. ಸ್ವಲ್ಪ ಎಗ್ ಬೇಕಿತ್ತು ನಮಗೆ, ಅದಕ್ಕೆ ಎಗ್ ತೊಗೊಂಡ್ವಿ. ಹಾಗೆಯೇ ಸ್ವಲ್ಪ ಎಲ್ಲ ಮಿಲ್ಕು ಮತ್ತು ಲೆಬಾನು ಅದೆಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಸ್ವಲ್ಪ ದಿನಸಿ ಎಲ್ಲ ತೊಗೊಂಡು ಬಂದ್ವಿ. ಇದಿಷ್ಟು ನೋಡಿ, ಶಾಹಿ, H&M, ಗಜಲು, ಈ ರೀತಿ ಸುಮಾರು ಬ್ರ್ಯಾಂಡೆಡ್ಗಳಿರುತ್ತೆ. ಶಾಹಿ ಚೆನ್ನಾಗಿ ಬರುತ್ತೆ. ಆನಂತರ ಫಿಶ್ ಕಡೆ ಬಂದ್ವಿ. ತುಂಬ ವೆರೈಟೀಸ್ ಆಫ್ ಫಿಶಸ್ ಬಂದಿತ್ತು, ತುಂಬ ದೊಡ್ಡ ಫಿಶ್ಗಳಿತ್ತು. ಮಕ್ಕಳಿಗೆ ಸ್ವಲ್ಪ ಡೋನಟ್ ತಂದಿತ್ತು. ಸಂಜೆ ಕಾಫಿ ಮಾಡಿ ಹಾಗೆ ಡೋನಟ್ಟು ಎಲ್ಲ ಇತ್ತು, ಅದನ್ನೇ ಎಲ್ಲ ತೊಗೊಂಡ್ರು. ಇಲ್ಲಿ ನೋಡಿ, ಕಾಫಿ ಮಾಡಲಿಕ್ಕಂತ ಇಟ್ಟಿದ್ದೀನಿ. ಸಂಜೆ ಹೆಚ್ಚಿಗೆ ಕಾಫಿನೇ ಮಾಡೋ ಅಂಥದ್ದು. ಟೀ ಮಾರ್ನಿಂಗ್ ಮಾಡ್ತೀನಿ. ಇಲ್ಲಿ ನೋಡಿ, ನನ್ನ ಮಗನಿಗೆ ಮ್ಯೂಸಿಕ್ ಕ್ಲಾಸ್ ಇತ್ತು, ಅದಕ್ಕೆ ಅವ್ರ ಪಪ್ಪ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಲುಲ್ಲುವಿಂದ ಕಿಂಗ್ ಫಿಶ್ ತಂದಿದ್ವಿ, ತುಂಬ ಫ್ರೆಶ್ ಇತ್ತು, ಅದಕ್ಕೋಸ್ಕರ ಇದು ತೊಗೊಂಡ್ಬಂದಿದ್ವಿ.
ಮತ್ತು ಚಿಕನ್ ತಂದಿದ್ವಿ. ಇವತ್ತೀಗ ನಾನು ಇಲ್ಲಿ ಕಿಂಗ್ ಫಿಶ್ಶಿಂದ ಗೀ ರೋಸ್ಟ್ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಫಸ್ಟು ಫಿಶನ್ನು ಚೆಂದ ತೊಳ್ಕೊಬೇಕು, ಅರಿಶಿನ ಮತ್ತು ಉಪ್ಪನ್ನು ಹಾಕಿ. ಆನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲವನ್ನು ಹಾಕ್ಕೊಂಡು ಆನಂತರ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ನಾನು ವಾಶ್ ಮಾಡಲಿಕ್ಕೂ ಹಾಕಿದ್ದೆ, ಹಾಗೆ ಈಗ ಇಲ್ಲಿ ಮ್ಯಾರಿನೇಟಿಗೂ ಹಾಕ್ತಾ ಇದ್ದೀನಿ. ನಾವಿಲ್ಲಿ ಕಿಂಗ್ ಫಿಶ್ ಗೀ ರೋಸ್ಟ್ ಮಾಡಿರ್ತಾ ಇರೋದ್ರಿಂದ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಬೇಕು ಫಸ್ಟು. ಆನಂತರ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಆನಂತರ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಬೇಕು. ನಾನೀಗ ಚಿಕನ್ನು ಮತ್ತು ಮೀನು ಎರಡು ಒಟ್ಟಿಗೆ ಇರೋದ್ರಿಂದ ಆ ಕಡೆ ಚಿಕನ್ನಿಗೂ ಹಾಕ್ತಾಯಿದ್ದೀನಿ ಮತ್ತು ಈ ಕಡೆ ಮೀನಿಗೂ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಧನಿಯಾ ಪೌಡರ್ನ ಹಾಕಬೇಕು. ಬೇರೆ ಫಿಶ್ಗಳಲ್ಲೂ ಈ ಗೀ ರೋಸ್ಟ್ನ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ಬಟ್ ಈ ಕಿಂಗ್ ಫಿಶಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇದರಿಂದ ಗೀ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಲಿಂಬು ಹುಳಿನ ಹಾಕ್ಕೊಬೇಕು. ಲಿಂಬು ಹುಳಿ ಇಲ್ಲ ಅಂತ ಅಂದರೂ ನೀವು ಹುಣಸೆ ಹುಳಿನ ಬೇಕಿದ್ದರೆ ಹಾಕ್ಬೋದು. ನಾನು ಲಿಂಬು ಹುಳಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಲಿಂಬೆಹಣ್ಣನ್ನು ಈ 2 ಪೀಸ್ಗಳಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಲಿಂಬೆ ಹುಳಿ, ಉಪ್ಪು, ಖಾರ ಎಲ್ಲ ಹಾಕ್ಕೊಬೋದು. ನನಗೆ ಈ 2 ಫಿಶ್ ಪೀಸಿಗೆ ಈ 1 ಲಿಂಬೆಹಣ್ಣು ಸಾಕು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಒಂದನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ 10ರಿಂದ 15 ನಿಮಿಷ ಬಿಡಬೇಕು, ಆವಾಗ ತುಂಬ ಚೆನ್ನಾಗಿ ಇದು ಮ್ಯಾರಿನೇಟ್ ಆಗಿರುತ್ತೆ. ಆನಂತರ ಇದಕ್ಕೆ ಸ್ವಲ್ಪ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಜೊತೆ ನೀವು ಕಸೂರಿ ಮೇಥಿನೂ ಹಾಕ್ಬೋದು, ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ನಾನಿಲ್ಲಿ ಕಸೂರಿ ಮೇಥಿ ಮತ್ತು ಕರಿಬೇವು ಸೊಪ್ಪೆಲ್ಲ ಯೂಸ್ ಮಾಡ್ತಾ ಇಲ್ಲ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈಗ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ 10ರಿಂದ 15 ನಿಮಿಷ ಹಾಗೆ ಇದು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ನಾವು. ಇದು ಮ್ಯಾರಿನೇಟ್ ಆಗುವಂಥ ಟೈಮಲ್ಲಿ ನಾವೀಗ ಗೀ ರೋಸ್ಟಿಗೆ ಬೇಕಾಗಿರೋ ಮಸಾಲವನ್ನೆಲ್ಲ ಹುರ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಚಕ್ಕೆ, ಲವಂಗ, 1 ಏಲಕ್ಕಿ, ಸ್ವಲ್ಪ ಮೆಂತ್ಯ, ಹಾಗೆ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನ ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಹುರ್ಕೊಬೇಕು. ಹೈ ಫ್ಲೇಮ್ ಇಡಬೇಡಿ, ಸುಟ್ಟೋಗಿಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಈ ರೀತಿ ಚಟಪಟ ಅಂತ ಅನ್ನಬೇಕು. ಆನಂತರ ಆಫ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಬೇಕು. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಮ್ಯಾರಿನೇಟಿಗೂ ಖಾರದ ಪುಡಿ ಹಾಕಿದ್ದೀವಿ ಮತ್ತು ಇಲ್ಲಿ ಈಗ ರುಬ್ಲಿಕ್ಕೂ ಹಾಕ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿಣ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಯಾವ ರೀತಿಯಾದ ಸ್ಮೆಲ್ ಇರೋಲ್ಲ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. ಆನಂತರ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆಯೇ ನಾವು ಹುರಿದಿಟ್ಟಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕಬೇಕು. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯ ಇದೆ. ಆನಂತರ ಇಲ್ಲಿ ನಾನು ಸಣ್ಣದಾದ 1 ಈರುಳ್ಳಿನ ತೆಗೆದುಕೊಂಡು ಹಾಕ್ತಾಯಿದ್ದೀನಿ. ಇದನ್ನೀಗ ಚೆಂದ ನೈಸಲ್ಲಿ ರುಬ್ಕೊಂಡ್ಬರಬೇಕು, ತುಂಬ ನೈಸ್ ಆಗಬೇಕು. ಆನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹೀಗೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ರುಬ್ಕೊಂಡ್ಬರಬೇಕು. ತುಂಬ ಫೈನ್ ಪೇಸ್ಟಾಗಿ ರುಬ್ಬಬೇಕು ನಾವು ಇದನ್ನು. ಕಿಂಗ್ ಫಿಶ್ಶು ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಆನಂತರ ನಾನಿಲ್ಲಿ ಮ್ಯಾರಿನೇಟ್ ಮಾಡಿರುವಂಥ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ತುಂಬ ಚೆನ್ನಾಗಿಯೂ ಫ್ರೈ ಆಗುತ್ತೆ ಕೂಡ, ಏನು ಒಡೆಯೋದು ಆ ಥರ ಎಲ್ಲ ಆಗೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಇದು ಫ್ರೈ ಎಲ್ಲ. ನಾನು ಅದಕ್ಕೋಸ್ಕರ ಇದನ್ನು ಗೀ ರೋಸ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿರೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಗೀ ರೋಸ್ಟ್ ಅಂತ ಅಂದರೆ ಗೀ ಹಾಕಲೇಬೇಕು, ಅದಕ್ಕೋಸ್ಕರ ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ. ಆನಂತರ 1 ಈರುಳ್ಳಿ, 1 ಹಸಿಮೆಣಸನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಆ ನಂತರ ನಾವು ರುಬ್ಬಿಟ್ಟಿರೋ ಮಸಾಲವನ್ನು ಹಾಕಬೇಕು. ಇಲ್ಲಿ ಈರುಳ್ಳಿನ ತುಂಬ ಬಾಡಿಸ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಕೆಂಪಾದರೆ ಸಾಕು. ನಂತರ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿ ತುಂಬ ಚೆನ್ನಾಗಿ ಬಾಡಿಸ್ಬೇಕು. ಅದು ಹಸಿ ವಾಸನೆ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅದಕ್ಕೆ
ತುಂಬ ಚೆನ್ನಾಗಿ ಬಾಡಿಸಿದ ನಂತರ ನಾವು ಇದಕ್ಕೆ ಹುರಿದಿಟ್ಟಿರೋ ಫಿಶನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟು ಸ್ವಲ್ಪ ಬೇಯಬೇಕು. ಇದು ಒಂದು ಕಡೆ ಬೆಂದ ನಂತರ ಮತ್ತೊಂದು ಕಡೆ ಇದನ್ನ ತಿರ್ಸಿ ಹಾಕಬೇಕು. ಈಗ ನೋಡಿ ರೆಡಿಯಾಗಿದೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದ್ರೆ ಎಮ್ಮಿಯಾಗಿರುವಂತಹ ಕಿಂಗ್ ಫಿಶ್ ಗೀ ರೋಸ್ಟ್ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಎಮ್ಮಿಯಾಗಿ ಕಾಣ್ತಿದೆ ಅಂತ. ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು. ಆನಂತರ ನನ್ನ ಮಕ್ಕಳು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ತಾಯಿದ್ರು. ಅವನಿಗೆ ಓದಲಿಕ್ಕೆ ಬಿಡಲ್ಲ, ಇವನು ತುಂಬ ಕಿತಾಪತಿ ಮಾಡ್ತಾನೆ. ನಂತರ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇತ್ತು, ನನ್ನ ಮಗನಿಗೆ ರಜೆ ಇತ್ತು, ಅವ್ನು ಮಲ್ಕೊಂಡಿದ್ದ. ನಾನು ಇವತ್ತು ಸ್ವಲ್ಪ ಲೇಟಾಗೇ ಇದ್ದೆ, ಯಾಕಂದರೆ ಇವರೊಬ್ಬರಿಗೆ ಮಾತ್ರ ಬಾಕ್ಸ್ ಪ್ಯಾಕ್ ಮಾಡಿ ಕೊಡೋದು ಇದ್ದಿದ್ದು. ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿದ್ದೆ. ನಮ್ಮ ನಾರ್ಮಲ್ ರೊಟೀನ್ ನೀರು ಕಾಯಿಸಿ ಹಾಗೆ ಟೀಗೆಲ್ಲ ಇಟ್ಟು ಓಟ್ಸಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಜಸ್ಟ್ ಇವರಿಗೆ ಓಟ್ಸ್ ಹಾಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಓಟ್ಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಏನು ಬೇಡ, ಬರೀ ಫ್ರೂಟ್ಸ್ ಸಾಕು ಅಂತ ಅಂದಿದ್ರು. ಪಪ್ಪಾಯ ಇತ್ತು, ಅದಕ್ಕೋಸ್ಕರ ಪಪ್ಪಾಯನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಹಾಗೆ ಈಗ ಓಟ್ಸಿಗೋಸ್ಕರ ನಾನು ಒಂದು ಸೌತೆಕಾಯಿನ ಇಲ್ಲಿ ಚೆನ್ನಾಗಿ ತುರ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇಡಬೇಕು. ಇವರು ಯಾವುದೇ ರೀತಿಯಾದ ರೈಸ್ ಐಟಮ್ಸ್ ಎಲ್ಲ ತಿಂದೇ ಇರೋದ್ರಿಂದ ಡೈಲಿ ಈ ಥರ ಓಟ್ಸಲ್ಲಿ ಏನಾದರೂ ಒಂದು ಮಾಡ್ಕೊಡೋದಾಗತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಬಿಡಬೇಕು, ಇದರಿಂದ ನೀರೆಲ್ಲ ಹೋಗಬೇಕು. ಇಲ್ಲ ಅಂತ ಅಂದರೆ ಶೀತ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಇದೇ ರೀತಿ ಮಾಡುವಂಥದ್ದು. ಈಗ ನಾನಿಲ್ಲಿ ಪಪ್ಪಾಯ ಹಣ್ಣನ್ನು ಹೆಚ್ಚ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹಣ್ಣಾಗಿದೆ. ಪಪ್ಪಾಯ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಯಾವಾಗಲೂ ತರ್ತಾ ಇರ್ತೀವಿ ಪಪ್ಪಾಯನ. ಹಾಗೆ ಇಷ್ಟನೂ ಕೂಡ ಮಕ್ಕಳು ತಿಂತಾರೆ. ಹಾಗೆ ಇವರಿಗೂ ನನಗೂ ಎಲ್ರಿಗೂ ತುಂಬ ಇಷ್ಟ ಪಪ್ಪಾಯ ಹಣ್ಣು. ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ಹೆಚ್ಚಿಬಿಟ್ಟು ಕೊಡ್ತಾಯಿದ್ದೀನಿ. ಪಪ್ಪಾಯ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಊರಲ್ಲೆಲ್ಲ ಆದರೆ ಆರಾಮ್ಸಿ ಮನೆ ತೋಟದಲ್ಲೆಲ್ಲ ಆರಾಮ್ಸಿ ಸಿಗುತ್ತೆ. ಬಟ್ ಇಲ್ಲೆಲ್ಲ ದುಡ್ಡು ಕೊಟ್ಟು ತಿನ್ನಬೇಕಲ್ಲ, ಅದೇ ಬೇಜಾರು ಅನಿಸೋದು. ನಮ್ಮ ಮನೇಲೂ ತುಂಬ ಇದೆ ತೋಟದಲ್ಲಿ. ಇಲ್ಲಿ ಸೌತೆಕಾಯಿ ಎಲ್ಲ ಎರೆ ಸೌತೆಕಾಯಿ, ಮುಳ್ಳು ಸೌತೆಕಾಯಿ ಆ ರೀತಿದೆಲ್ಲ ಸೌತೆಕಾಯಿ ಎಲ್ಲ ಸಿಗೋದು ಇಲ್ಲ. ಮಿಡಿ ಸೌತೆಕಾಯಿ ಅಂತ ಹೇಳಿ ಎಲ್ಲ ಬೆಳೀತಾರೆ, ಆ ಥರದ್ದೇ ಸಿಗೋವಂಥದ್ದು. ಅದನ್ನೇ ಯೂಸ್ ಮಾಡ್ತೀವಿ, ಏನು ಮಾಡಲಿಕ್ಕಾಗಲ್ಲ. ಮತ್ತು ಈಗ ನಾನು ಈ ಪಪ್ಪಾಯ ಹಣ್ಣಿಗೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೆಯದೇ ಮೆಣಸಿನ ಪುಡಿ, ಅಮ್ಮ ಕಳಿಸ್ಕೊಟ್ಟಿದ್ರು. ಅಮ್ಮ ಅಂದರೆ ನಮ್ಮ ಮನೆಯವರ ಅಮ್ಮ, ಅವರು ಕಳಿಸ್ಕೊಟ್ಟಿದ್ರು. ಇನ್ನೂ ತುಂಬ ಇದೆ, ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಓಟ್ಸು ರೆಡಿ ಇದೆ, ಅದಕ್ಕೆ ತುರಿದಿರುವಂತಹ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ. ಇದು ಯಾರಿದ್ರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆನಂತರ ಸ್ವಲ್ಪ ಇದಕ್ಕೆ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಮಾಮೂಲಿ ಡೈಲಿ ಇದೇ ಥರದ್ದೇ ತಿಂಡಿಗಳಿರುತ್ತೆ. ಇದರಲ್ಲಿ ಓಟ್ಸಲ್ಲಿ ಇನ್ನೂ ಬೇರೆ ಬೇರೆ ಥರ ಮಾಡ್ಬೋದು, ಅದನ್ನು ಮಾಡಿ ತೋರಿಸ್ತೀನಿ ಕೂಡ. ಈಗ ಓಟ್ಸು ಮತ್ತು ಸೌತೆಕಾಯಿಗೆ ಮಜ್ಜಿಗೆನ ಹಾಕ್ತಾಯಿದ್ದೀನಿ. ಮಜ್ಜಿಗೆ ನೋಡಿ ಈ ರೀತಿ ಕ್ಯಾನ್ಗಳಲ್ಲೇ ಬರುವಂಥದ್ದು. ಈಗ ಇಂಡಿಯಾದಲ್ಲೂ ಎಲ್ಲ ಈ ರೀತಿಯೇ ಬರ್ತಾ ಇದೆ. ಇಲ್ಲಿಯೂ ಇಂಡಿಯಾ ಥರನೇ ಮನೆಗೆ ಬಂದೆಲ್ಲ ಕೊಟ್ಟು ಹೋಗ್ತಾರೆ, ಹಾಲು ಮೊಸರು ತುಪ್ಪ ಎಲ್ಲ. ಬಟ್ ನಾವು ಅದೆಲ್ಲ ತೊಗೊಳೋದಲ್ಲ, ಇದೇ ಥರನೇ ಕ್ಯಾನ್ಗಳಲ್ಲೇ ತೊಗೊಂಬರೋ ಅಂಥದ್ದು. ಇದಕ್ಕೆ ಸ್ವಲ್ಪ ನಾನು ಈಗ ಈ ಮಜ್ಜಿಗೆ ಮತ್ತು ಓಟ್ಸಿಗೆ ಸ್ವಲ್ಪ ಈಗ ನಾನು ಪೆಪ್ಪರ್ನ ಹಾಕಿದ್ದೀನಿ. ಪೆಪ್ಪರ್ನ ಹಾಕಿದ ನಂತರದಲ್ಲಿ ಸ್ವಲ್ಪ ಈಗ ನಾನು ಜೀರಿಗೆ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಜೀರಿಗೆ ಪುಡಿ ತುಂಬ ತಂಪು ಕೂಡ, ಅದಕ್ಕೋಸ್ಕರ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮಜ್ಜಿಗೆಗೆ. ಕಾಮೆಂಟ್ ಮಾಡಿ ಹೇಳಿ ರೆಸಿಪಿ ಎಲ್ಲ ಹೇಗೆ ಅನಿಸ್ತಿದೆ ಅಂತ. ಮಸಾಲೆ ಮಜ್ಜಿಗೆನೂ ಮಾಡಿಕೊಡ್ತೀನಿ ಕೆಲವೊಮ್ಮೆ. ಈಗ ಟೈಮ್ ಆಗಿರೋದ್ರಿಂದ ನಾನು ಈ ರೀತಿಯೇ ಹಾಕ್ಕೊಡ್ತಾ ಇದ್ದೀನಿ. ಆನಂತರ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಟೈಮ್ ಆಗಿದೆ. ಈಗ ಈ ರೀತಿ ಓಟ್ಸನ್ನು ಪೂರ್ತಿ ಪ್ಯಾಕ್ ಮಾಡಿ ಅದಕ್ಕೆ ಸ್ವಲ್ಪ ನಾನೀಗ ಚಟ್ನಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಚಟ್ನಿ ಪುಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದ್ದೆ, ಚಟ್ನಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅವರು ರೆಡಿಯಾಗಿ ಬಂದರು, ಟೈಮ್ ಬೇರೆ ಆಗಿದೆ. ಈಗ ಟೀನ ರೆಡಿ ಮಾಡಿ ಹಾಗೆ ತಿಂಡಿ ಎಲ್ಲ ರೆಡಿ ಮಾಡಿ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.